ಬ್ರಹ್ಮಾವರದಲ್ಲಿ ಸುಲಿಗೆ ಮಾಡಿ ಸೊಲ್ಲಾಪುರದ ಕಡೆ ಪರಾರಿಯಾಗಲು ಯತ್ನಿಸಿದ್ದ 5 ದುಷ್ಕರ್ಮಿಗಳನ್ನು ಬಾಳೆಗುಳಿ ಬಳಿ ಅಂಕೋಲಾ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಂತರ ಇಲ್ಲಿನ ಪೊಲೀಸರು ಆ 5 ಜನರನ್ನು ಬೈಂದೂರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ಕಾರಿನಲ್ಲಿ ಬಂದ ದುಷ್ಕರ್ಮಿಗಳು ಬ್ರಹ್ಮಾವರದಲ್ಲಿ ಸುಲಿಗೆ ನಡೆಸಿ ಉತ್ತರ ಕನ್ನಡ ಜಿಲ್ಲೆ ಪ್ರವೇಶಿಸಿದ್ದರು. ಆರೋಪಿಗಳನ್ನು ಬೆನ್ನಟ್ಟಿ ಬಂದ ಬೈಂದೂರು ಪೊಲೀಸರಿಗೆ ಅವರು ಸಿಗದೆ ಪರಾರಿಯಾಗಿದ್ದರು. ಈ ಹಿನ್ನೆಲೆ ಬೈಂದೂರು ಪೊಲೀಸರು ಉತ್ತರ ಕನ್ನಡ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ನೆರವು ಯಾಚಿಸಿದರು. ತಕ್ಷಣ ಕಾರ್ಯಾಚರಣೆಗಿಳಿದ ಅಂಕೋಲಾ ಪಿಎಸ್ಐ ಚಂದ್ರಶೇಖರ್ ಮಠಪತಿ ಮತ್ತು ಪಿಎಸ್ಐ ಉದ್ದಪ್ಪ ದರೆಪ್ಪನವರ್ ಗಡಿ ದಾಟಿ ಬರುವ ವಾಹನಗಳ ತಪಾಸಣೆಗೆ ನಿಂತರು. ಅನುಮಾನಾಸ್ಪದವಾಗಿ ಬಂದ ಮಾರುತಿ ಸುಜುಕಿ ಕಾರ್ ತಡೆದು ವಿಚಾರಿಸಿದ್ದಾರೆ. ಆಗ ದುಷ್ಕರ್ಮಿಗಳ ಹೋಲಿಕೆ ಕಂಡು ಬಂದ ಹಿನ್ನೆಲೆ ಪೊಲೀಸ್ ಸಿಬ್ಬಂದಿ ಲಲಿತಾ ರಜಪೂತ್ ಹಾಗೂ ಪೊಲೀಸ್ ವಾಹನ ಚಾಲಕ ಸಂತೋಷ್ ಜೊತೆಗೂಡಿ ಆ ಕಾರಿನಲ್ಲಿದ್ದ ಎಲ್ಲರನ್ನೂ ವಶಕ್ಕೆ ಪಡೆದರು. ಅದಾದ ನಂತರ ಬೈಂದೂರು ಪೊಲೀಸರು ಅಂಕೋಲಾಕ್ಕೆ ಆಗಮಿಸಿದ್ದರು. ಇಲ್ಲಿನ ಪೊಲೀಸರು ವಶಕ್ಕೆ ಪಡೆದ 5ರನ್ನು ಅವರು ತಮ್ಮ ಸುಪರ್ದಿಗೆ ಪಡೆದರು. ಆರೋಪಿತರು ಬಳಸುತ್ತಿದ್ದ ಕಾರನ್ನು ಸಹ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾರವಾರ ನಗರಸಭೆ ವ್ಯಾಪ್ತಿಯಲ್ಲಿದ್ದರೂ ಕುಗ್ರಾಮಗಳ ಪಟ್ಟಿಯಲ್ಲಿರುವ ಗುಡ್ಡಳ್ಳಿಗೆ ವಿವಿಧ ಸೌಕರ್ಯ ಒದಗಿಸಲು ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಮುಂದಾಗಿದ್ದಾರೆ. ಶುಕ್ರವಾರ ಗುಡ್ಡಳ್ಳಿಗೆ ದಿಢೀರ್ ಭೇಟಿ ನೀಡಿದ ಅವರು ಜನರ ಸಮಸ್ಯೆ ಆಲಿಸಿದರು. ಅದಾದ ನಂತರ ಅಭಿವೃದ್ಧಿ ಚಟುವಟಿಕೆಯ ಬಗ್ಗೆ ಚರ್ಚಿಸಿ ವಾಗ್ದಾನ ಮಾಡಿದರು. ಇನ್ನು ಕಾರವಾರದಿಂದ 3.5 ಕಿಲೋಮೀಟರ್ ದೂರದಲ್ಲಿದ್ದರೂ ಗುಡ್ಡಳ್ಳಿಗೆ ರಸ್ತೆ ಸಂಪರ್ಕ ಸರಿಯಾಗಿರಲಿಲ್ಲ. 2 ವರ್ಷದ ಹಿಂದೆ 1.2 ಕಿಲೋಮೀಟರ್ ರಸ್ತೆ ನಿರ್ಮಿಸಿ ಕಡೀಕರಣ ಮಾಡುವುದಕ್ಕಾಗಿ ಅನುದಾನ ಮೀಸಲಿಟ್ಟಿದ್ದರೂ ಮಳೆ ಹಾಗೂ ಇನ್ನಿತರ ಕಾರಣದಿಂದ ಕೆಲಸ ಆಗಿರಲಿಲ್ಲ. ಗುತ್ತಿಗೆ ಪಡೆದಿರುವ ಸಿದ್ಧಾರ್ಥ್ ನಾಯ್ಕ್ ಅವರು ರಸ್ತೆ ಕಾಮಗಾರಿ ಶುರು ಮಾಡಿದಾಗ ಧಾರಾಕಾರವಾಗಿ ಸುರಿದ ಮಳೆಯಿಂದ ರಸ್ತೆ ಕೊಚ್ಚಿ ಹೋಗಿತ್ತು. ಆ ಅವಧಿಯಲ್ಲಿ ರಸ್ತೆಗೆ ಹಾಕಲು ತಂದಿರಿಸಿದ ಜಲ್ಲಿ ಕಲ್ಲುಗಳು ಸಹ ನೀರು ಪಾಲಾಗಿದ್ದವು. ಹೀಗಾಗಿ ಗುಡ್ಡಳ್ಳಿ ಸಂಪರ್ಕಕ್ಕೆ ಡಾಂಬರೀಕರಣ ಒಂದೇ ದಾರಿ ಎಂದು ಗುತ್ತಿಗೆದಾರ ಸಿದ್ಧಾರ್ಥ್ ನಾಯ್ಕ್ ಅವರು ಪತ್ರ ಬರೆದಿದ್ದರು. ಇದಾದ ನಂತರ ಗ್ರಾಮದ ಜನರು ಸಹ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಊರಿನ ಸಮಸ್ಯೆ ಬಗ್ಗೆ ಮನವಿ ಮಾಡಿಕೊಂಡಿದ್ದರು. ಶುಕ್ರವಾರ ಸ್ವತಃ ಗುಡ್ಡಳ್ಳಿಗೆ ತೆರಳಿದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅಲ್ಲಿನವರ ಸಮಸ್ಯೆ ಆಲಿಸಿದ್ದಾರೆ. ಊರಿನ ಜನ, ಶಾಲೆ, ಅಂಗನವಾಡಿ ಹಾಗೂ ರಸ್ತೆ ಸಮಸ್ಯೆ ಬಗ್ಗೆ ಅವರಿಗೆ ಮನವರಿಕೆ ಮಾಡಿದರು. ಅರ್ಧಕ್ಕೆ ನಿಂತಿರುವ ರಸ್ತೆಯನ್ನು 1 ತಿಂಗಳಿನ ಒಳಗೆ ಪೂರ್ಣಗೊಳಿಸಿ ಎಂದು ಈ ವೇಳೆ ಲಕ್ಷ್ಮೀಪ್ರಿಯಾ ಅವರು ಲೋಕೋಪಯೋಗಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇದರೊಂದಿಗೆ ಜನರ ಬೇಡಿಕೆಯಂತೆ ಅಂಗನವಾಡಿ ಕಟ್ಟಡ ನಿರ್ಮಾಣ ಹಾಗೂ ಶಾಲೆಗೆ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸುವುದಕ್ಕೆ ಸಹ ಅವರು ಸಮ್ಮತಿ ಸೂಚಿಸಿದರು. ಇನ್ನು ಗುಡ್ಡಳ್ಳಿಯಲ್ಲಿರುವ ವಿಶ್ರಾಮ್ ಗೌಡ ಅವರ ಮನೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅಲ್ಲಿನ ವಿಗ್ರಹಗಳನ್ನು ವೀಕ್ಷಿಸಿದರು. ವಿಶ್ರಾಮ್ ಗೌಡ ಅವರು ತಯಾರಿಸಿದ ಬಂದೂಕು ಮಾದರಿಯನ್ನು ಕೈಯಲ್ಲಿ ಹಿಡಿದು ತಾಲೀಮು ನಡೆಸಿದರು. ಅಲ್ಲದೆ ಕಲಾವಿದನ ಶ್ರಮಕ್ಕೆ ಅವರು ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿದರು. ಇನ್ನು ಶಾಲಾ ಮಕ್ಕಳ ಜೊತೆ ನಿಂತು ಫೋಟೋ ತೆಗೆಸಿಕೊಂಡಿದ್ದು ಇದರಿಂದ ಅಲ್ಲಿನ ಮಕ್ಕಳು ಸಹ ಖುಷಿ ಹಂಚಿಕೊಂಡರು. ಶಿರಸಿ ನಗರದ ಕಸ್ತೂರ್ಬಾ ನಗರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರದಂದು ಪುಟಾಣಿ ಮಕ್ಕಳಲ್ಲಿರುವ ಪ್ರತಿಭೆ ಅನಾವರಣಗೊಂಡಿತು. ಕಲಿಕಾ ಮೇಳ ಮತ್ತು ಕಲಿಕಾ ವಸ್ತು ಪ್ರದರ್ಶನದಲ್ಲಿ ಮಕ್ಕಳು ತಮ್ಮಲ್ಲಿರುವ ಅಗಾಧ ಆಸಕ್ತಿ, ಜ್ಞಾನವನ್ನು ತಮ್ಮ ಕಲೆಯ ಮೂಲಕ ಪ್ರಚುರಪಡಿಸಿದರು. ಇಲ್ಲಿಯ ಕನ್ನಡ ಮತ್ತು ಇಂಗ್ಲಿಷ್ ಶಾಲೆಯ ಎಲ್ಲಾ 293 ವಿದ್ಯಾರ್ಥಿಗಳು ಒಂದಿಲ್ಲ ಒಂದು ಕಲಿಕಾ ವಸ್ತುಗಳನ್ನು ತಯಾರಿಸುವ ಮೂಲಕ ಗಮನ ಸೆಳೆದರು. ಇನ್ನು ಬಾಹ್ಯಾಕಾಶದಲ್ಲಿ ಇಸ್ರೋ ಸಾಧನೆಯನ್ನು ವಿದ್ಯಾರ್ಥಿಗಳು ಮಾಡೆಲ್ ರೂಪಕ್ಕಿಳಿಸಿದ್ದರು. ನಮ್ಮ ಸೌರಮಂಡಲದ ವ್ಯವಸ್ಥೆ ಹೇಗಿದೆ, ಯಾವ ಗ್ರಹಗಳು ಯಾವ ವೇಗದಲ್ಲಿ ಸಂಚರಿಸುತ್ತವೆ, ವಿದ್ಯುತ್ ಉತ್ಪಾದನೆ ಹೇಗೆ, ಸುಲಭದಲ್ಲಿ ಟ್ರಾಫಿಕ್ ನಿಯಂತ್ರಣವನ್ನು ಹೇಗೆ ಮಾಡಬಹುದು, ಬಾವಿಯಿಂದ ಶ್ರಮ ಇಲ್ಲದೆ ನೀರೆತ್ತುವ ಸರಳ ವಿಧಾನ ಯಾವುದು, ಈ ಎಲ್ಲಾ ಸಂಗತಿಗಳನ್ನು ವಿದ್ಯಾರ್ಥಿಗಳು ಮಾಡೆಲ್ ತಯಾರಿಕೆ ಮೂಲಕ ಕರಗತ ಮಾಡಿಕೊಂಡಿದ್ದರಲ್ಲದೆ ಇತರ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೂ ಸುಲಭವಾಗಿ ತಿಳಿಯುವಂತೆ ವಿವರಿಸಿದರು. ಇನ್ನು ವಿಜ್ಞಾನ, ಗಣಿತ, ಭಾಷಾ ವಿಷಯಗಳು ಸೇರಿದಂತೆ 193ಕ್ಕೂ ಅಧಿಕ ಮಾಡೆಲ್ಗಳನ್ನು ಈ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ್ದರು. ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಸೇರಿದಂತೆ ಪ್ರಮುಖರಾದ ಶೈಲೇಶ್ ಗಾಂಧಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯ್ಕ್ ಸೇರಿದಂತೆ ಇತರರು ವಿದ್ಯಾರ್ಥಿಗಳ ಈ ವಿವರಣೆಯನ್ನು ಆಸಕ್ತಿಯಿಂದ ಆಲಿಸಿದರು. ಅಲ್ಲದೆ ಶಾಲೆಯ ಅಧ್ಯಕ್ಷ ಮೀರ್ ಸಾಬ್, ಮುಖ್ಯ ಶಿಕ್ಷಕಿ ಗೋದಾವರಿ ನಾಯ್ಕ್ ಸೇರಿದಂತೆ ಇತರ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಈ ವೇಳೆ ಹಾಜರಿದ್ದರು. ಸರ್ಕಾರಿ ಸೌಲಭ್ಯ ಏನು ಕೊಡ್ತಾ ಇದ್ರು ಸರ್, ಬರ್ರಿ. ಸರ್ಕಾರಿ ಸೌಲಭ್ಯ ಏನು ನೋಡಿ.